ವೇದಿಕೆ ಮೇಲೆ ಕುಂತು ಆತ ಸಂಪತ್ತನ ಪ್ರದರ್ಶನ ಮಾಡುವಂತ ಸಮಯದಲ್ಲಿ ಬೆಳದಿಂಗಳದಲ್ಲಿ ಒಬ್ಬ ಹೆಣ್ಣು ಮಗಳು ಹೂವನ್ನ ಮಾರ್ತಾ ಇದ್ದಳು ಅಂತ. ಆ ಹೂವನ್ನ ಮಾರುವ ಹೆಣ್ಣು ಮಗಳ ಸೌಂದರ್ಯಕ್ಕೆ ಮಾರು ಹೋಗಿರುವಂತ ಜಹಾಂಗೀರ್ ಅಂದ ತನ್ನ ಮಂತ್ರಿಗಳನ್ನ ಕರೆದು, ಯಾರ ಲೇಳೆ ಅಂತ, ಯಾರೋ ಅವಳಂತ. ಯಾರಂತಂದ, ಇಲ್ರಿ ಹೂವನ್ನ ಮಾರುವ ಹೆಣ್ಣು ಮಗಳದಾಳೆ, ಅವಳು ಈಗಾಗಲೇ ಮದುವೆಯಾಗಿದೆ. ಯಾಕ್ರಿ ನೀವ್ಯಾಕೆ ಅಟ್ ಗಾಬರಿ ಕೇಳಾಕತ್ತೀರ? ಎಟ್ಟರ ಚಂದದಳ ಲೇಯಪ್ಪ ಅಂತ ಜಹಾಂಗೀರ್, ಎಟ್ಟರ ಚಂದದಳ ಏನು ಸುದ್ದಿ ಅಂತ. ಅವಾಗ ಏನ್ ಮಾಡ್ಬೇಕಂತ ಮಾಡಿರಿ ಅಂತ. ಅವಾಗ ಜಹಾಂಗೀರ್ ಅಂತ, ಅವಳನ್ನ ನನ್ನ ರಾಣಿಯನ್ನಾಗಿ ಸ್ವೀಕಾರ ಮಾಡುತ್ತೇನೆ ಅಂತ. ಯಾಕಂದ್ರೆ ಈಗಾಗಲೇ ಈ 100 ಜಾನ್ಗಳ ಮೊದಲ ಹೆಸರು ಏನಂದ್ರೆ ಮೆಹರುನ್ನಿಸ್ಸಾ. 100 ಜಾನ್ಗಳ ಮೊದಲ ಹೆಸರು ಮೆಹರುನ್ನಿಸ್ಸಾ. ಇದು ಕ್ವಶನ್ ಆಗಿದೆ. ಮೆಹರುನ್ನಿಸ್ಸಾ, 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 ಮೆಹರುನ್ನಿಸ್ಸಾ. ಅವಳ ಮೊದಲ ಗಂಡನ ಹೆಸರು ಮೊಹಮ್ಮದ್ ಅಫ್ಘನ್ ಅಲಿ ಕುಲ್ಲಿ ಬೇಗ್. ನೋಡಿ, ಅವಳ ಮೊದಲ ಗಂಡನ ಹೆಸರು ಮೊಹಮ್ಮದ್ ಅಫ್ಘನ್ ಅಲಿ ಕುಲ್ಲಿ ಬೇಗ್. ಅವಾಗ ಏನ್ರಿ ಇದು ದೊಡ್ಡ ಸಾಂಗ್ ಇದ್ದಂಗ ಅದಲ್ಲ ಅಂತ ಏನೇ ಕರ್ಲಕತ್ತೇಳಿ ಇವಳನ್ನ ಕರ್ಕೊಂಡು ಬಂದು ಸಾಮ್ರಾಜ್ಯದಲ್ಲಿ ಪಟ್ಟದ ರಾಣಿಯನ್ನಾಗಿ ಘೋಷಣೆ ಮಾಡಿದಂತ ವ್ಯಕ್ತಿ ಜಹಾಂಗೀರ್. ಕ್ವಶನ್ ಆಗಿದೆ. ಇವಳ ಮೊದಲ ಹೆಸರು ಮೆಹರುನ್ನಿಸ್ಸಾ. ಇವಳಿಗೆ ಫಸ್ಟ್ ಏನ್ ಕರೆದ ಅಂದ್ರೆ 100 ಮಹಲ್ ಅಂತ ಕರೀತಾನೆ. 100 ಮಹಲ್. ಆ ಜ್ಯೂಸ್ ನಿಷೇಧದಲ್ಲಿ ನಿಷೇ ಏರಿ 100 ಮಹಲ್ ಅಂತಾನೆ. 100 ಮಹಲ್ ಅಂದ್ರೆ ಏನು? 100 ಮಹಲ್ ಅಂದ್ರೆ ಅರಮನೆಯ ಜ್ಯೋತಿ ಅಂತ. ಮತ್ತೆಷ್ಟು ಸ್ವಲ್ಪ ಜ್ಯೂಸ್ ಹೊಡೆದು ಮತ್ತೆ ನಿಷೇಧ ಹೇಳ್ತಾನೆ. ನೀನು 100 ಮಹಲ್ ಅಂದ್ರಲ್ಲ, 100 ಜಾನ್ ಅಂತ ಕರೀತಾನೆ. 100 ಜಾನ್. 100 ಜಾನ್ ಎಂದರೆ 100 ಜಾನ್ ಎಂದರೆ ಜಗಜ್ಯೋತಿ ಅಂತ. ಜಗತ್ತಿಗೆ ಬೆಳಕು, ಜಗಜ್ಯೋತಿ ಅಂತ. ಆರಂಭದಲ್ಲಿ 100 ಮಹಲ್ ಅಂತ ಕರೀತಾನೆ. 100 ಮಹಲ್ ಅಂತ ಕರೆದು ನಂತರ 100 ಜಾನ್ ಅಂತ ಕರೀತಾನೆ. ನೋಡಿ, ಅದು ಎಷ್ಟು ಅದ್ಭುತವಾಗಿರುವಂತ ಶಕ್ತಿ ಇದೆ. ಜಗತ್ತಿಗೆ ಬೆಳಕು ಅಂತ ಪಟ್ಟದ ರಾಣಿಯನ್ನಾಗಿ ಘೋಷಣೆ ಮಾಡಿಕೊಂಡ ಈಗಾಗಲೇ ಅವಳ ಮೊದಲ ಹೆಂಡತಿ ಅನಾರ್ಕಲಿ, ಸಲೀಂ ಅನಾರ್ಕಲಿ, ನಿಮ್ಗೆಲ್ಲ ಗೊತ್ತದೆ. ಅವಳನ್ನು ಪ್ರೀತಿಸಿ ಮದುವೆಯಾಗಿದ್ದ. ಅನಾರ್ಕಲಿಗೆ ಈ ವಿಷಯ ಗೊತ್ತಾಗ್ತದೆ. ಅನಾರ್ಕಲಿ ಚಿಂತೆಯಲ್ಲಿ ಚಿಂತೆ ಮಾಡ್ತಾ 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 ಮರಣ ಅಪ್ತಾಳೆ. ಮರಣ ಅಪ್ಪುವ ಸಮಯದಲ್ಲಿ ಅವಳು ಒಂದು ಮಾತು ಹೇಳ್ತಾಳೆ. ಏನು ಅಂದ್ರೆ, ಸಲೀಮ, ನಿನ್ನ ಮುಖವನ್ನು ನಾನು ಒಂದು ಬಾರಿ ನೋಡಬಲ್ಲೆನೆ ಅಂತ. ಎಲ್ಲಿ ಸಲೀಮ? ಏನು ಸುದ್ದಿ? ಸಲೀಂ ಹಾದಿ ತಪ್ಪಿ ಹೋಗ್ಬಿಟ್ಟನು. ದಿಕ್ಕು ತಪ್ಪಿ ಹಾದಿ ತಪ್ಪಿ ಬಿಟ್ಟು ಹೋಗ್ಬಿಟ್ಟನು. ಆದರೆ ಆ ನೋವಿನಲ್ಲಿ ಅವಳು ಸತ್ತು ಹೋಗ್ತಾಳೆ. ಅವಳನ್ನ ದಿಲ್ಖುಷ್ ಮೈದಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಲ್ಲ. ಆದ್ರ ಸಾಯುವ ಸಮಯದಲ್ಲಿ ಎಷ್ಟು ನರಳುತ್ತಾ ಇದ್ದಳೋ ಹಾಗೆ ಜಹಾಂಗೀರ್ನು ಕೂಡ ಸಾಯುವ ಸಮಯದಲ್ಲಿ ಕೊನೆ ದಿನಮಾನಗಳಲ್ಲಿ ಅವಳ ಸಮಾಧಿ ಹತ್ರ ಹೋಗ್ತಾನೆ. ಆ ಅನಾರ್ಕ ಏನು ಸಲೀಂ ಅನಾರ್ಕಳ ಸಮಾಧಿಗೆ ಹೋಗಿ ಮುಂದೆ ಹೇಳ್ತಾನೆ, ಓ ನನ್ನ ಪ್ರಿಯತಮೆ, ನನ್ನ ಜೀವನದಲ್ಲಿ ನಾನು ನಿನಗೆ ಮೋಸ ಮಾಡಿದೆ. ಪುನರುತ್ಥಾನದವರೆಗೆ, ಮುಂದಿನ ಜೀವನ ಏನಿರಲ್ಲ ಆ ಮುಂದಿನ ಜೀವನದವರೆಗೆ ನಿನ್ನ ಮುಖವನ್ನ ಕಾಯುವವರೆಗೆ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನಿನ್ನ ಮುಖವನ್ನು ಯಾರು ಅಳರೋರು ಅಳದೆ ಹಾಕದು. ಎಲ್ಲಿದ ತಂದು ಇಲ್ಲಿ ಹಾಕೊಂಡು ಕುಂದ್ರ ನಮ್ ಕ್ಲಾಸ್ನಾಗ. ಈಗ ಕೆಲವರು ಸತ್ತಿರ್ತಾರ ಗೊತ್ತಾ? ಸತ್ತವ್ರಕ್ಕಿಂತ ಹೊರಗೆ ಬಂದವ್ರು ಅಳೋರು ಜಾಸ್ತಿ ಇರ್ತಾರ. ಅವಕ್ಕ ದುಃಖ ಜಾಸ್ತಿ ಆಗಿರ್ತ, ಅವ್ರಕ್ಕಿಂತ ಹೆಚ್ಚು ದುಃಖ ಇವ್ರಿಗೆ ಜಾಸ್ತಿ ಆಗಿರ್ತದ. ನಾವಲ್ಲಪ್ಪ ದಗದ ಇಲ್ಲಿ ಇದೇ ದುಃಖ ಜಾಸ್ತಿ ಆದ ಮತ್ತ ತಾವು ಇಟ್ಟು ಅಳದು ಒಳಗ. ಎಸ್, ಅವಾಗ ಹೇಳ್ತಾನೆ, ನಿನ್ನ ಮುಖವನ್ನು ನೋಡುವವರೆಗೆ ನಾನು ಪುನರುತ್ಥಾನದವರೆಗೆ ಕಾಯುತ್ತೇನೆ ಅಂತ ಹೇಳಿ ಅಳ್ಳಕ್ ಶುರು ಮಾಡ್ತಾನೆ. ಯಾರು ಅಂತಂದ್ರೆ ಲಾಸ್ಟ್ ಮೂಮೆಂಟ್ ಒಂದು ಮಾತು ಹೇಳ್ತಾನೆ, ಇಡೀ ನನ್ನ ಸಾಮ್ರಾಜ್ಯವನ್ನ ತುಂಡು ಮಾಂಸ ತೊಟ್ಟು ಸರಾಯಿ, ತುಂಡು ಮಾಂಸ ತೊಟ್ಟು ಸರಾಯಿಗೆ ನನ್ನ ಸಾಮ್ರಾಜ್ಯವನ್ನೇ ಮಾರಿಕೊಂಡೆ ಅಂತ. ಯಾಕಂದ್ರೆ ಆ ಹೆಣ್ಣು ಮಗಳು ಸಾಮಾನ್ಯ ಅಲ್ಲ. ಯಾರು? 100 ಜಾನ್ಗಳು. ಭಯಂಕರ ಆಟ ಆಡ್ತಾಳೆ. ಬ್ರಿಟಿಷರು ಎಷ್ಟೋ ಅಧಿಕಾರಿಗಳು ಬಂದು ಹೋಗಿದ್ರು. ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸನ್ ಬಂದು ಹೋಗಿದ್ದ, ಕ್ಯಾಪ್ಟನ್ ಬೆಸ್ಟ್ ಬಂದಿದ್ದ. ಯಾರು ಬಂದರೂ ಅದಕ್ಕೆ ಉಪ್ಪು ಹಾಕಿಕೊಟ್ಟಿರಲಿಲ್ಲ ಜಹಾಂಗೀರ್. ಆದರೆ ಥಾಮಸ್ ರೋ ಬರ್ತಾನೆ. ಸರ್ ಥಾಮಸ್ ರೋ 15 ವರ್ಷಗಳಲ್ಲಿ ಮಾಡದೇ ಇರುವ ಕೆಲಸವನ್ನ ಬರೀ 15 ನಿಮಿಷದಲ್ಲಿ ಮಾಡ್ತಾನೆ. ಬಂದು ಸ್ಟಡಿ ಮಾಡ್ತಾನ. ಸ್ಟಡಿ ಅಬೌಟ್ ಜಹಾಂಗೀರ್ ಎಲ್ಲಿ ಮಣಿಯುತ್ತಾನೆ? ಜಹಾಂಗೀರ್ ಎಲ್ಲಿ ಮಣಿಯುತ್ತಾನೆ ಅಂದ್ರೆ ಜಹಾಂಗೀರ್ 100 ಜಾನ್ಗಳ ಕೈಯಲ್ಲಿ ಮಣಿಯುತ್ತಾನೆ. ಅವ್ರು ಬ್ರಿಟಿಷರು ಬರೋರು ನೋಡ್ರಿ, ಒಂದ್ ಸ್ವಲ್ಪ ಪರ್ಮಿಷನ್ ಕೊಡ್ರಿ ಅಂದಾಗ ಜಹಾಂಗೀರ್ ಹಾಗೆ ನಾವು ಕೊಡಂಗಿಲ್ಲ ಹೋಗ್ರಿ ಅಂತ ಭಯಂಕರ ಅಸಹ್ಯ ಮಾಡಿ ಕಳಿಸ. ಬರೋದು ಕೇಳೋದು, ಬರೋದು ಕೇಳೋದು, ಭಯಂಕರ ಅಸಹ್ಯ ಮಾಡ.
ಅವಾಗ ಸರ್ ಥಾಮಸ್ ರೋ ಏನು ವಿಚಾರ ಮಾಡಿದ ಅಂದ್ರ 100 ಜಾನಳು ಈ ಜಹಾಂಗೀರ್ ಯಾರ ಕೈಯಲ್ಲಿ ಮಣಿಯುತ್ತಾನೆ, ಜಹಾಂಗೀರ್ ಯಾರ ಕೈಯಲ್ಲಿ ಮಣಿಯುತ್ತಾನೆ ಅಂತಂದಾಗ ಯಾರ ಕೈಯಲ್ಲಿ ಮಣಿಯುತ್ತಾನೆ, ಕೀಲಿ ಕೈ, ಯಾರ ಕೈಯಲ್ಲಿ ಮಣಿಯುತ್ತಾನೆ ಅಂದ್ರೆ 100 ಜಾನಳ ಕೈಯಲ್ಲಿ ಮಣಿಯುತ್ತಾನೆ. ಅವಾಗ ಮೇಡಮರ ಹಿಂಗ್ರಿ ನಿಮ್ ಯಜಮಾನ್ರು ಉಪಚಾರ ಮಾಡ್ಲಾಕತ್ತಾರ, ಸ್ವಲ್ಪ ಪರ್ಮಿಷನ್ ಕೊಡ್ಸ್ರಿ ಅಂತ. ಆಯ್ತು ತರ್ರಿ ಅಂತೇಳಿ ಹೋಗಿ ಮುಂದೆ ಲೆಟರ್ ಇಟ್ಟರೆ 1 ನಿಮಿಷನೇ ಸಹಿ ಮಾಡ್ತಾನ, 1 ನಿಮಿಷನಾಗ ಆಯ್ತು ಎಲ್ಲಿ ಸಹಿ ಮಾಡ್ಲಿ ಅಂತ. ನೋಡಿ, ಯಾರಿಗೆ ಆಗದೇ ಇರುವಂತ ಕೆಲಸವನ್ನ 100 ಜಾನ್ ಯಾರು ಸರ್ ಥಾಮಸ್ ರೋ 15 ವರ್ಷದಲ್ಲಿ ಆಗದೇ ಇರುವಂತ ಕೆಲಸವನ್ನ 15 ನಿಮಿಷದಲ್ಲಿ ಆ ಕೆಲಸವನ್ನ ಮಾಡ್ತಾನೆ. 100 ಜನಗಳ ಮಧ್ಯಸ್ಥಿಕೆಯಲ್ಲಿ ಸರ್ ಥಾಮಸ್ ರೋ, ಇದು ಸಾಕಷ್ಟು ಬಾರಿ ರಿಪೀಟ್ ಆದ ಪ್ರಶ್ನೆ, ಕ್ವಶನ್ ಕೇಳಿದ್ದಾನೆ. ಫಸ್ಟ್ ಸರ್ ವಿಲಿಯಂ ಹಾಕಿನ್ಸನ್ ಭೇಟಿ ಕೊಡ್ತಾನೆ, ಕ್ಯಾಪ್ಟನ್ ಬೆಸ್ಟ್ ಭೇಟಿ ಕೊಡ್ತಾನೆ. ಅವ್ರು ಯಾರಿಗೆ ಮಣಿಯದಿರುವಂತ ವ್ಯಕ್ತಿ ಸರ್ ಥಾಮಸ್ ರೋ. ಆ ಸರ್ ಥಾಮಸ್ ರೋ ಈತನಿಗೆ ವಸಾಹತು ಪರ್ಮಿಷನ್ ಅನ್ನು ಪಡೆದುಕೊಂಡಿರ್ತಕ್ಕಂತ ವ್ಯಕ್ತಿ ಅಂತ ಕರಿತೀವಿ. ಹೀಗೆ ಮಧ್ಯಯುಗ